ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5 ಪಂದ್ಯಗಳ ಟೆಸ್ಟ್ ಸರಣಿಯ 2ನೇ ಟೆಸ್ಟ್ ಪಂದ್ಯ ನಾಳೆಯಿಂದ ಎಡ್ಜ್ಬಾಸ್ಟನ್ನಲ್ಲಿ ಶುರುವಾಗಲಿದೆ. ಆದರೆ ಇಂಗ್ಲೆಂಡ್ನಲ್ಲಿ ಹವಾಮಾನ ಮುನ್ಸೂಚನೆಯ ಪ್ರಕಾರ 2ನೇ ಟೆಸ್ಟ್ನ 1, 4 ಮತ್ತು 5ನೇ ದಿನಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆ ಇದೆ. ಈ ಪಿಚ್ನಲ್ಲಿ ಟೀಂ ಇಂಡಿಯಾ 2 ಸ್ಪಿನ್ನರ್ಗಳೊಂದಿಗೆ ಆಡಬಹುದು ಎಂದು ನಿರೀಕ್ಷಿಸಲಾಗಿದೆ. ಹೀಗಾಗಿ ವಾಷಿಂಗ್ಟನ್ ಸುಂದರ್, ಕುಲ್ದೀಪ್ ಯಾದವ್ಗಿಂತ ಹೆಚ್ಚಿನ ಅವಕಾಶ ಪಡೆಯುವಂತ ಸಾಧ್ಯತೆ ಇದೆ. ಭಾರತ ಅಂಡರ್-19 ಮತ್ತು ಇಂಗ್ಲೆಂಡ್ ಅಂಡರ್-19 ತಂಡಗಳ ನಡುವಿನ 2ನೇ ಯೂತ್ ಏಕದಿನ ಪಂದ್ಯದಲ್ಲಿ ಭಾರತ ತಂಡ 1 ವಿಕೆಟ್ನಿಂದ ರೋಚಕ ಸೋಲನ್ನು ಕಂಡಿದೆ. ಈ ಫಲಿತಾಂಶದೊಂದಿಗೆ 5 ಪಂದ್ಯಗಳ ಯೂತ್ ಏಕದಿನ ಸರಣಿ 1-1 ಸಮಬಲ ಕಂಡಿದೆ. ಈ ಮೊದಲು ಬ್ಯಾಟಿಂಗ್ ಮಾಡಿದಂಥ ಭಾರತ ತಂಡ 49 ಓವರ್ಗಳಲ್ಲಿ 290 ರನ್ಗಳಿಗೆ ಆಲ್ಔಟ್ ಆಗಿತ್ತು. ಇಂಗ್ಲೆಂಡ್ಗೆ 291 ರನ್ಗಳ ಗುರಿಯನ್ನ ನೀಡಿತ್ತು. ಇಂಗ್ಲೆಂಡ್ ತಂಡ 49.3 ಓವರ್ಗಳಲ್ಲಿ 9 ವಿಕೆಟ್ಗಳನ್ನು ಕಳ್ಕೊಂಡು ಈ ಗುರಿಯನ್ನ ಬೆನ್ನಟ್ಟಿದೆ. ಭಾರತ ಹಾಗೆ ಇಂಗ್ಲೆಂಡ್ ಮಹಿಳಾ ತಂಡಗಳ ನಡುವಿನ 2ನೇ T20 ಪಂದ್ಯ ಇಂದು ನಡೆಯಲಿದೆ. ಆದರೆ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11 ಗಂಟೆಗೆ ಆರಂಭವಾಗಲಿದ್ದು, ಈ ಪಂದ್ಯವನ್ನ ವೀಕ್ಷಿಸಬೇಕಾದ್ರೆ ಭಾರತೀಯ ಅಭಿಮಾನಿಗಳು ನಿದ್ರೆ ಇಲ್ಲದೆ ಜಾಗರಣೆ ಮಾಡಬೇಕಾಗುತ್ತೆ. ಮೊದಲ ಪಂದ್ಯ ಗೆದ್ದ ಭಾರತೀಯ ಮಹಿಳಾ ತಂಡ 2ನೇ ಗೆಲುವಿನ ನಿರೀಕ್ಷೆಯಲ್ಲಿದೆ. ಕೆಲ ದಿನಗಳ ಹಿಂದೆಯಷ್ಟೇ 700 T20 ಪಂದ್ಯಗಳನ್ನು ಆಡೋ ಮೂಲಕ ವಿಶ್ವ ದಾಖಲೆ ಬರೆದಿದ್ದಂಥ ಕೀರನ್ ಪೋಲಾರ್ಡ್ ಇದೀಗ ಮತ್ತೊಂದು ದಾಖಲೆ ಬರೆದಿದ್ದಾರೆ. ಮೇಜರ್ ಲೀಗ್ ಕ್ರಿಕೆಟ್ ಟೂರ್ನಿಯ 21ನೇ ಪಂದ್ಯದಲ್ಲಿ ನ್ಯೂಯಾರ್ಕ್ ಪರ ಕಣಕ್ಕಿಳಿದಂಥ ಕೀರನ್ ಪೋಲಾರ್ಡ್ 39 ಎಸೆತಗಳಲ್ಲಿ 5 ಭರ್ಜರಿ 6 ಹಾಗೆ 5 4ಗಳೊಂದಿಗೆ 70 ರನ್ಗಳನ್ನ ಕಲೆ ಹಾಕಿದ್ರು. ಈ 70 ರನ್ಗಳೊಂದಿಗೆ ಕೀರನ್ ಪೋಲಾರ್ಡ್ T20 ಕ್ರಿಕೆಟ್ ಇತಿಹಾಸದಲ್ಲೇ ಅತ್ಯಧಿಕ ರನ್ ಕಲೆ ಹಾಕಿದ ಬ್ಯಾಟರ್ಗಳ ಪಟ್ಟಿಯಲ್ಲಿ ದ್ವಿತೀಯ ಸ್ಥಾನಕ್ಕೇರಿದ್ದಾರೆ. ಇಂಗ್ಲೆಂಡ್ನಲ್ಲಿ ನಡೀತಾ ಇರುವಂತಹ ಕೌಂಟಿ ಚಾಂಪಿಯನ್ಶಿಪ್ ಟೆಸ್ಟ್ ಟೂರ್ನಿಯ 42ನೇ ಪಂದ್ಯದಲ್ಲಿ ಡೋನ್ ಸಿಬ್ಲಿ ತ್ರಿಶತಕ ಸಿಡಿಸಿ ಮಿಂಚಿದ್ದಾರೆ. ಲಂಡನ್ನ ಕೆನ್ನಿಂಗ್ಟನ್ ಓವಲ್ ಮೈದಾನದಲ್ಲಿ ನಡೀತಾ ಇರುವಂತಹ ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಡರ್ಹಾಮ್ ತಂಡ ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತ್ತು. ಅದರಂತೆ ಮೊದಲು ಬ್ಯಾಟ್ ಮಾಡಿದಂತ ಸರ್ರೆ ತಂಡಕ್ಕೆ ರೋರಿ ಬರ್ನ್ಸ್ ಹಾಗೆ ಡೋಮ್ ಸಿಬ್ಲಿ ಉತ್ತಮ ಆರಂಭ ನೀಡಿದ್ರು. 475 ಎಸೆತಗಳನ್ನು ಎದುರಿಸಿದಂತಹ ಸಿಬ್ಲಿ 29 4 ಹಾಗೆ 2 6ಗಳೊಂದಿಗೆ 305 ರನ್ಗಳನ್ನು ಕಲೆ ಹಾಕಿದ್ದಾರೆ. ಮೇಜರ್ ಲೀಗ್ ಕ್ರಿಕೆಟ್ T20 ಟೂರ್ನಿಯಲ್ಲಿ ಟೆಕ್ಸಾಸ್ ಸೂಪರ್ ಕಿಂಗ್ಸ್ ತಂಡದ ನಾಯಕ ಫಾಫ್ ಡು ಪ್ಲೆಸಿಸ್ ದಾಖಲೆಗಳ ಮೇಲೆ ದಾಖಲೆ ಬರೆದಿದ್ದಾರೆ. ಅದು ಕೂಡ ಶತಕಗಳ ಮೇಲೆ ಶತಕ ಸಿಡಿಸುವ ಮೂಲಕ. ಇದೀಗ ಎಂಐ ನ್ಯೂಯಾರ್ಕ್ ವಿರುದ್ಧ ಶತಕ ಗಳಿಸಿದ್ದಾರೆ. ಈ ಮೂಲಕ T20 ಕ್ರಿಕೆಟ್ ಇತಿಹಾಸದಲ್ಲಿ ಅತ್ಯಧಿಕ ಸೆಂಚುರಿ ಸಿಡಿಸಿದ ನಾಯಕ ಎಂಬ ವಿಶ್ವ ದಾಖಲೆಯನ್ನು ಬರೆದಿದ್ದಾರೆ. ಇದಕ್ಕೂ ಮುನ್ನ ಈ ಭರ್ಜರಿ ದಾಖಲೆ ಪಾಕಿಸ್ತಾನದ ಬಾಬರ್ ಅಜಮ್ ಅವರ ಹೆಸರಿನಲ್ಲಿತ್ತು. ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ತನ್ನ ಟೆಸ್ಟ್ ತಂಡಕ್ಕೆ ಹೊಸ ದಿಕ್ಕನ್ನು ನೀಡೋಕೆ ಮಾಜಿ ಆಲ್ರೌಂಡರ್ ಅಜರ್ ಮಹಮೂದ್ ಅವರನ್ನ ಮಧ್ಯಂತರ ಮುಖ್ಯ ಕೋಚ್ ಆಗಿ ನೇಮಕ ಮಾಡಿದೆ. 50 ವರ್ಷ ವಯಸ್ಸಿನ ಅಜರ್ 2026 ಏಪ್ರಿಲ್ ವರೆಗೆ ಈ ಜವಾಬ್ದಾರಿಯನ್ನು ನಿರ್ವಹಿಸಲಿದ್ದಾರೆ. ಕಳೆದ ವರ್ಷ ಏಪ್ರಿಲ್ನಲ್ಲಿ ಎಲ್ಲಾ ಸ್ವರೂಪಗಳ ಸಹಾಯಕ ಕೋಚ್ ಆಗಿ ನೇಮಕಗೊಂಡಿದ್ದಂತ ಅವರು ಇದೀಗ ಟೆಸ್ಟ್ ತಂಡದ ಮುಖ್ಯ ಕೋಚ್ ಆಗಿ ಬಡ್ತಿ ಪಡೆದಿದ್ದಾರೆ. ಈ ನೇಮಕವು ಪಾಕಿಸ್ತಾನ ತಂಡದ ಟೆಸ್ಟ್ ಕ್ರಿಕೆಟ್ನಲ್ಲಿ ಹೊಸ ಚೈತನ್ಯವನ್ನು ತುಂಬುವಂತ ನಿರೀಕ್ಷೆ ಇದೆ. ಇಂಗ್ಲೆಂಡ್ನಲ್ಲಿ ಟೀಂ ಇಂಡಿಯಾ ಆಟಗಾರರು T20 ವಿಶ್ವ ಚಾಂಪಿಯನ್ ಆಗಿ 1 ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಕೇಕ್ ಕತ್ತರಿಸುವ ಮೂಲಕ ಈ ದಿನವನ್ನ ಸೆಲೆಬ್ರೇಟ್ ಮಾಡಿದ್ದಾರೆ. ಈ ಟೈಮ್ನಲ್ಲಿ ರಿಷಬ್ ಪಂತ್, ಆಲ್ರೌಂಡರ್ ರವೀಂದ್ರ ಜಡೇಜಾ ಅವರ ಕಾಲೆಳೆದ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಇದೇ ವೇಳೆ T20ಯಿಂದ ನಿವೃತ್ತಿಯಾಗಿ 1 ವರ್ಷ ಪೂರೈಸಿದ್ದಕ್ಕಾಗಿ ಅವರನ್ನು ಅಭಿನಂದಿಸಿದ್ದಾರೆ. ಜಡೇಜಾಗೆ ರಿಷಬ್ ಪಂತ್ ಕೇಕ್ ತಿನ್ನಿಸಿ ಹ್ಯಾಪಿ ರಿಟೈರ್ಮೆಂಟ್ ಜಡ್ಡು ಭಾ ಎಂದು ಹೇಳಿದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ವಿಂಡೀಸ್ ತಂಡದ ಮಾಜಿ ಕ್ರಿಕೆಟಿಗ ಕ್ರಿಸ್ ಗೇಲ್ ಸದ್ಯ ಇಂಗ್ಲೆಂಡ್ನಲ್ಲಿದ್ದು ವಿಜಯ್ ಮಲ್ಯ ಹಾಗೆ ಲಲಿತ್ ಮೋದಿ ಭೇಟಿಯಾಗಿದ್ದಾರೆ. ವಿಜಯ್ ಮಲ್ಯ ಹಾಗೆ ಲಲಿತ್ ಮೋದಿ ಜೊತೆಗೆ ಗಿಲ್ ಭರ್ಜರಿ ಪಾರ್ಟಿ ಮಾಡಿದ್ದಾರೆ. ಇದರ ಫೋಟೋಗಳನ್ನು ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದ್ದಾರೆ. ಗೇಲ್ ಭೇಟಿಯಾಗಿದ್ದನ್ನ ವಿಜಯ್ ಮಲ್ಯ ಗೇಲ್ ಒಬ್ಬ ಯೂನಿವರ್ಸ್ ಬಾಸ್, ಅವರ ಸ್ನೇಹ ಸೂಪರ್ ಎಂದು ಹೇಳಿಕೊಂಡಿದ್ದಾರಂತೆ. MS ಧೋನಿಗೆ ಫ್ಯಾನ್ಸ್ ಕರೆಯುವಂತಹ ಕ್ಯಾಪ್ಟನ್ ಕೂಲ್ ಎಂಬ ಹೆಸರು ಬಹಳ ಫೇಮಸ್. ಈಗ ಈ ಹೆಸರನ್ನ ಟ್ರೇಡ್ ಮಾರ್ಕ್ ಮಾಡಿಸಿಕೊಳ್ಳೋಕೆ ಮಾಹಿ ಅರ್ಜಿ ಸಲ್ಲಿಸಿದ್ದಾರೆ ಎನ್ನಲಾಗಿದೆ. MS ಧೋನಿ ಕ್ಯಾಪ್ಟನ್ ಕೂಲ್ ಟ್ರೇಡ್ ಮಾರ್ಕ್ ಪಡೆದಿದ್ದೇ ಆದಲ್ಲಿ ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆ ಕ್ಯಾಪ್ಟನ್ ಕೂಲ್ ಎಂಬ ಪದವನ್ನ ಬಳಸಲು ಆಗುವುದಿಲ್ಲ. ಈ ಹೆಸರೀಗ ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಪೋರ್ಟಲ್ಗಾಗಿ ಮಾಹಿ ಜೂನ್ 5ರಂದು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ ಎನ್ನಲಾಗಿದೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.